3991 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅನ್ನು ಬರೆದಿರುವಂಥ ಪ್ರತಿಯೊಂದು ಅಭ್ಯರ್ಥಿಗಳು ಸರ 1:5 ಫಿಸಿಕಲ್ ಕಟ್ ಆಫ್ ಎಷ್ಟು ಆಗ್ಬೋದ್ರಿ ಅಂತ ಕಂಟಿನ್ಯೂಸ್ ಆಗಿ ಕೇಳತ್ತಿದ್ರಿ. ಸೊ ಅದಕ್ಕಾಗಿ ನೋಡ್ರಿ ಈಗ 1:5 ಫಿಸಿಕಲ್ ಕಟ್ ಆಫ್ ಎಷ್ಟು ಆಗ್ಬಹುದು ಅದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾನೆ. ಮತ್ತು ನೋಡ್ರಿ ಈಗಾಗಲೇ ಎಕ್ಸಾಮ್ ಕೂಡ ಮುಗಿದು, ಯಾಕಂದ್ರೆ ಆಗಸ್ಟ್ 2ನೇ ತಾರೀಕು HK ಮತ್ತು ನಾನ್ HK ಎರಡೂ ಎಕ್ಸಾಮ್ ಮುಗಿದು, ಮತ್ತು ಆಗಸ್ಟ್ 7ನೇ ತಾರೀಕು ಕೀ ಆನ್ಸರ್ ಕೂಡ ಬಿಟ್ಟಿದ್ರು. ನೀವು ಆಲ್ಮೋಸ್ಟ್ ಪ್ರತಿಯೊಂದು ವಿದ್ಯಾರ್ಥಿಗಳು ಚೆಕ್ ಮಾಡ್ಕೊಂಡಿರಿ ಅಂತೇಳಿ ಅನ್ಕೊಂಡು ನಿಮಗೆ ಕೀ ಆನ್ಸರ್ PDF ಬೇಕಂದ್ರೆ ಹೇಳ್ರಿ, ಡೈರೆಕ್ಟ್ನ ಟೆಲಿಗ್ರಾಮ್ದಲ್ಲಿ ಶೇರ್ ಮಾಡಿರ್ತೀನೋ, ಅಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಲಿಂಕ್ ಏನೈತಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟು ನಮ್ಮ ಟೆಲಿಗ್ರಾಮ್ದ. ನೆಕ್ಸ್ಟ್ ನೋಡ್ರಿ ಫಿಸಿಕಲ್ ಲಿಸ್ಟ್ ಆಯ್ತು, ಮೆಡಿಕಲ್ ಲಿಸ್ಟ್ ಆಯ್ತು, ಬಿಟ್ಟರೆ ಇಮ್ಮಿಡಿಯೇಟಾಗಿ ಇಲ್ಲಿ PDF ಶೇರ್ ಮಾಡ್ತಾನೆ. ಇದ್ರ ಜೊತೆಗೆ ಜಾಬ್ಸ್ದು PDF ಅಪ್ಲೈ ಲಿಂಕ ಶೇರ್ ಮಾಡ್ತಾ ಇರ್ತಾನೆ. ನಿಮ್ಮದು ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ಅಪ್ಲೈ ಮಾಡೋಕ್ಕೆ ಈಸಿಯರ್ ಆಕೈತಿ. ಅದಕ್ಕಾಗಿ ಪ್ರತಿಯೊಂದು ವಿದ್ಯಾರ್ಥಿಗಳು ಅಲ್ಲಿ ಜಾಯ್ನ್ ಆಗ್ರಿ. ನಿಮಗೇನೇ ಡೌಟ್ಸ್ ಇತ್ತಂದ್ರೆ ನೋಡ್ರಿ ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರ್ತೀನಿ, ಕಮೆಂಟ್ಸ್ ಕೂಡ ಮಾಡ್ಬೋದು. ಹಂಗೆ ನೋಡ್ರಿ ಪ್ರತಿಯೊಂದು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಬಂದು ಮಾಡ್ಕೋರಿ. ಯಾಕಂದ್ರೆ ನೋಡ್ರಿ ನೆಕ್ಸ್ಟ್ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬತ್ತಂದ್ರೆ ಇಮ್ಮಿಡಿಯೇಟಾಗಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನೋ. ಈಗ ಇದ್ರ ಬಗ್ಗೆ ಬರೋದಾದ್ರೆ ನೋಡ್ರಿ ಫಿಸಿಕಲ್ ಬಗ್ಗೆ ಬರೋದಾದ್ರೆ ಈಗ ನೆಕ್ಸ್ಟ್ 1 ಮೊದಲ ರಿಸಲ್ಟ್ ಬಿಡ್ತಾರೋ, ರಿಸಲ್ಟ್ ಆದಮೇಲೆ 1:5 ಅಂತೆ ಫಿಸಿಕಲ್ ಕರೀತಾರೋ. ಒಂದು ಹುದ್ದೆಗೆ 5 ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡ್ತಾರೋ. ಹಂಗಂದ್ರೆ ಟೋಟಲ್ ಆಗಿ ಎಷ್ಟು ವೇಕೆನ್ಸಿ ಖಾಲಿ ಅದಾವ ಅಂದ್ರೆ ಟೋಟಲ್ ಆಗಿ 3991 ವೇಕೆನ್ಸಿಗಳನ್ನ ಕರೆದಾರು. ಹಂಗಂದ್ರೆ 1:5 ಅಂದ್ರೆ 5 × 3991 ಅಂದ್ರೆ ಎಷ್ಟು ವಿದ್ಯಾರ್ಥಿಗಳು ಫಿಸಿಕಲ್ಗೆ ಸೆಲೆಕ್ಟ್ ಆಕಾರ ಅಂದ್ರೆ 19,955 ವಿದ್ಯಾರ್ಥಿಗಳು ಫಿಸಿಕಲ್ ಸೆಲೆಕ್ಟ್ ಆಕಾರ. ಮತ್ತು ಈಗಾಗಲೇ ಗ್ರೌಂಡ್ದ ಲಿಸ್ಟ್ ಕೂಡ ಬಿಟ್ಟಾರೆ, ನೀವು ಆಲ್ಮೋಸ್ಟ್ ನೋಡಿರ್ಬೋದು. ಈ ಗ್ರೌಂಡಿಗೆ ಯಾರು ಚಾರ್ಜ್ ಮಾಡ್ತಾರೋ ಮತ್ತು ಎಷ್ಟು ಅಲ್ಲಿ ವಿದ್ಯಾರ್ಥಿಗಳು ಈ ರೀತಿಯಾಗಿ ಲಿಸ್ಟ್ ಐತೆ ಅದನ್ನು ಕೂಡ ನಾನು ಟೆಲಿಗ್ರಾಮ್ದಲ್ಲಿ ಶೇರ್ ಮಾಡಿನೋ. ಅಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಮತ್ತು ಫಿಸಿಕಲ್ ನೋಡ್ರಿ ಲಿಸ್ಟ್ ಫಿಸಿಕಲ್ದಾಗ ಕಟ್ ಆಫ್ ಕೇಳತ್ತಿದ್ರಿ ಸರ ಎಷ್ಟು ಆಗ್ಬೋದ್ರಿ ನಿಮಗೆ ಲಾಸ್ಟ್ ಒಂದು ವಿಡಿಯೋ ಮಾಡಿ ತಿಳಿಸೀನಿ. ನೀವು ಆಲ್ಮೋಸ್ಟ್ ನೋಡಿರ್ಬೋದು ಪ್ರತಿಯೊಂದು ಅಭ್ಯರ್ಥಿಗಳು ಕ್ಯಾಟಗರಿ ವೈಸ್ ತಿಳಿಸ್ಕೊಟ್ಟಿನಿ. ಕ್ಯಾಟಗರಿ ವೈಸ್ ಮೇಲ್, ಕ್ಯಾಟಗರಿ ವೈಸ್ ಫೀಮೇಲ್ ಈಗಾಗಲೇ ನಾನು ಚಾನಲ್ ಒಳಗೆ ಅಪ್ಲೋಡ್ ಮಾಡಿನೋ, ಅದನ್ನು ನೋಡಿರ್ಬೇಕಾರೆ ಇಲ್ಲಿ ನೋಡ್ರಿ ಅದೇನು ತಿಳಿಸ್ಕೊಟ್ಟಿನಿಲ್ಲ ಭಾಳ ಅದಾರ ನೋಡ್ರಿ. 7 ರಿಂದ 8 ಮಾರ್ಕ್ಸ್ ಅಷ್ಟೇ ಡಿಫ್ರೆನ್ಸ್ ಆಕೈತಿ. ಬೇಕಾದ್ರೆ ನೀವು ವಿಡಿಯೋ ಅದನ್ನು ಸೇವ್ ಮಾಡಿ ಇಟ್ಕೋರಿ, ರಿಸಲ್ಟ್ ಬಂದ ತಕ್ಷಣ ನೋಡಿರ್ಬೇಕಾರೆ ಭಾಳ ಆದ್ರೆ 7 ರಿಂದ 8 ಮಾರ್ಕ್ಸ್ 100% ಹೇಳ್ತೀನಿ. 7 ರಿಂದ 8 ಮಾರ್ಕ್ಸ್ ಅಷ್ಟೇ ಡಿಫ್ರೆನ್ಸ್ ಆಕೈತಿ. ಈಗ ನೋಡ್ರಿ ಫಿಸಿಕಲ್ ನನಗೆ ಎಕ್ಸೆಪ್ಟೆಡ್ ಆಗಿ ಹೇಳತ್ತಾನ ಹತ್ತಿದ್ರಿ ಸರ್ ಎಷ್ಟು ಮಾರ್ಕ್ಸ್ ತೆಗೆದುಕೊಂಡ್ರೆ ನಾವು ಫಿಸಿಕಲ್ ಸ್ಟಾರ್ಟ್ ಮಾಡಬೇಕ್ರಿ. ಇಲ್ಲಿ ಪ್ರತಿಯೊಂದು ಕ್ಯಾಟಗರಿದು ಅಷ್ಟೇ ಹೇಳತ್ತಂದ, ಕ್ಯಾಟಗರಿ ವೈಸ್ ಹೇಳಂಗಿಲ್ಲ. ಕ್ಯಾಟಗರಿ ವೈಸ್ ಆ ವಿಡಿಯೋದಾಗ ಹೇಳಿನು. ಇಲ್ಲಿ ನೋಡ್ರಿ ಎಷ್ಟು ಮಾರ್ಕ್ಸ್ ತೆಗೆದುಕೊಂಡ್ರೆ ಫಿಸಿಕಲ್ ಸ್ಟಾರ್ಟ್ ಮಾಡಬೇಕಂದ್ರೆ 55+ ಯಾರ್ದು ಇದ್ದಿರ್ತೈತಿ ಅಂತ ಪ್ರತಿಯೊಂದು ಅಭ್ಯರ್ಥಿಗಳು ಫಿಸಿಕಲ್ ಸ್ಟಾರ್ಟ್ ಮಾಡಿರಿ. ಫಿಸಿಕಲ್ ಲಿಸ್ಟ್ ಒಳಗೆ 100% ಬರ್ತೈತಿ. ಯಾಕಂದ್ರೆ ನೋಡ್ರಿ ಲಾಸ್ಟ್ ಅವರು ಕಲ್ಪಾರ್ ಮಾಡಿದಾಗ 70-75 ಇಷ್ಟು ಮಾರ್ಕ್ಸ್ ತೆಗೆದುಕೊಂಡ ವಿದ್ಯಾರ್ಥಿಗಳು ಈ ಸಲ ನೋಡ್ರಿ 50-55 ಮಾಡ್ಬೇಕಂದ್ರೆ ಅವ್ರ ಕೈಲಿಂದನೇ ಆಗಿಲ್ಲ ಈ ಸಲ. ಯಾಕಂದ್ರೆ ನೋಡ್ರಿ ಒಂದೇದ ಕ್ವಶನ್ ಪೇಪರ್ ಟಫ್ ಇತ್ತು. ಒಂದೇದು ನೀವು ಪ್ರತಿಯೊಂದು ವಿದ್ಯಾರ್ಥಿಗಳನ್ನ ಕೇಳ್ರಿ, ನನಗೆ ಟೈಮ ಸಾಲಿಲ್ಲ ಇದನ್ನೇ ಹೇಳ್ತಾರೆ ಪ್ರತಿಯೊಂದು ವಿದ್ಯಾರ್ಥಿಗಳು. ಯಾಕಂದ್ರೆ ನೋಡ್ರಿ ಕ್ವಶನ್ ಒಟ್ಟು ಟಚ್ ಮಾಡೋಕ್ಕಾಗಿಲ್ಲ ಒಂದೇದ. ಯಾಕಂದ್ರೆ ಯಾರಿಗೂ ಕೂಡ ಟೈಮ್ ಸಾಲಿಲ್ಲ. ಒಂದೇದು ನೋಡ್ರಿ ಟೈಮ್ ಸಾಲಿಲ್ಲ. ಮತ್ತು ಏನು ತೆಗೆದಿದ್ರಲ್ಲ ಕ್ವಶನ್ ಪೇಪರ್ ಅದು ಕೂಡ ಈ ಸಲ ಟಫ್ ಇತ್ತು. ಅದಕ್ಕಾಗಿ ನೋಡ್ರಿ 55+ ಯಾರ್ದು ಇದ್ದಿರ್ತೈತಿ ಅಂತ ಪ್ರತಿಯೊಂದು ಅಭ್ಯರ್ಥಿಗಳು ಫಿಸಿಕಲ್ ಸ್ಟಾರ್ಟ್ ಮಾಡಿರಿ. ಈ ಸಲ ನೋಡ್ರಿ 75+ ಇತ್ತಂದ್ರೆ ನೋಡ್ರಿ ಫೈನಲ್ ಲಿಸ್ಟ್ ಒಳಗೆ ಸೆಲೆಕ್ಟ್ ಆಗ್ಬೋದು. ಫೈನಲ್ ಲಿಸ್ಟ್ ಒಳಗೆ ಸೆಲೆಕ್ಟ್ ಆಗತ್ತಾರೆ. 75+ ಯಾರ್ದು ಸ್ಕೋರ್ ಆಗಿರ್ತೈತಿ 100% ನೋಡ್ರಿ ಅವ್ರದ್ದು ಫೈನಲ್ ಲಿಸ್ಟ್ ಒಳಗೆ ಸೆಲೆಕ್ಟ್ ಆಗತ್ತಾರೋ. ಈಗ ನೋಡ್ರಿ ಓನ್ಲಿ ಫಿಸಿಕಲ್ ಹೇಳತ್ತನ್ನ 55+ ಯಾರ್ದು ಇದ್ದಿರ್ತೈತಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಫಿಸಿಕಲ್ ಸ್ಟಾರ್ಟ್ ಮಾಡಿರಿ. ನಿಮಗೇನೇ ಡೌಟ್ಸ್ ಇತ್ತಂದ್ರೆ ನೋಡ್ರಿ ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರ್ತೀನಿ, ಕಮೆಂಟ್ಸ್ ಕೂಡ ಮಾಡಿರಿ. ಹಂಗೆ ನೋಡ್ರಿ ಪ್ರತಿಯೊಂದು ಅಭ್ಯರ್ಥಿಗಳು ಸಬ್ಸ್ಕ್ರೈಬ್ ಬಂದು ಮಾಡ್ಕೋರಿ. ಯಾಕಂದ್ರೆ ನೋಡ್ರಿ ನೆಕ್ಸ್ಟ್ ಫಿಸಿಕಲ್ ಲಿಸ್ಟ್ ಬಿಡ್ತಾರೋ, ರಿಸಲ್ಟ್ ಬಿಟ್ಟಾದ್ಮೇಲೆ ಫಿಸಿಕಲ್ ಲಿಸ್ಟ್ ಬಿಡ್ತಾರೋ. ಫಿಸಿಕಲ್ ಲಿಸ್ಟ್ ಅವ್ರು ಬಿಟ್ಟರೆ ಇಮ್ಮಿಡಿಯೇಟಾಗಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನೋ. ಅದಾದಮೇಲೆ ಮೆಡಿಕಲ್ ಲಿಸ್ಟ್ ಬಿಡ್ತಾರೋ. ಈ ರೀತಿಯಾಗಿ ಲಿಸ್ಟ್ಗಳು ಬರ್ತಿರ್ತಾವೆ. ನೆಕ್ಸ್ಟ್ ನೋಡ್ರಿ ಏನೇ ಅಪ್ಡೇಟ್ ಬತ್ತಂದ್ರೆ ಮತ್ತು ಎಕ್ಸಾಮ್ ಬಗ್ಗೆ ನೋಡ್ರಿ ಅದ್ರ ಬಗ್ಗೆನೂ ಏನೇ ಅಪ್ಡೇಟ್ ಬತ್ತಂದ್ರೆ ಇಮ್ಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನೋ. ಕೆಲವು ಮಾಹಿತಿಗಳ ಪ್ರಕಾರ ಇಲ್ಲಿ ವಿಜಯಪುರ ತಿಕೋಟದಾಗ ಏನು ಎಕ್ಸಾಮ್ದು ಗಲಾಟೆ ಆಗಿತ್ತಲ್ಲ ಅದೊಂದು ಸೆಂಟರ್ದಾಗ ಎಕ್ಸಾಮ್ ಮಾಡ್ತನತನತಾರು. ಕಾದು ನೋಡಬೇಕು ಎಕ್ಸಾಮ್ ಆಕೈತೋ ಆಗಂಗಿಲ್ಲ ಅಂಥೇಳಿ. ಅದ್ರ ಬಗ್ಗೆ ನೋಡೋಣ. ನೆಕ್ಸ್ಟ್ ಏನೇ ಅಪ್ಡೇಟ್ ಬತ್ತಂದ್ರೆ ಇಮ್ಮಿಡಿಯೇಟಾಗಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನೋ. ಇದನ್ನ ಬಿಟ್ಟು ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ
ಎನಿ ಡೌಟ್ಸ್? ಏನಾದರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡ್ಬೋದು ಅಥವಾ ಪರ್ಸನಲ್ ಆಗಿ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಇಷ್ಟು ನೋಡ್ರಿ CPC ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಬಗ್ಗೆ ಮಾಹಿತಿ ಇದ್ದಿರ್ತೈತಿ. ಇದನ್ನ ಬಿಟ್ಟು ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.